ಯಾಕನ್ನೋದಕ್ಕೆ ಇವತ್ತಿಗೂ ಉತ್ತರ ಕೊಡ್ತಾ ಇಲ್ಲ. ನೀವು ಇವತ್ತಿಗೂ ಕೊಡು ವಿಷಯ ಇಲ್ಲ. ಈಗಾದರೂ ನೀವು ಎಲ್ಲೂ ಟ್ರಂಪ್ ಅವರ ಅಮೇರಿಕೆಯ ಎಲ್ಲೂ ಮಾತುಗಳನ್ನ ಮಾತಾಡ್ತಾ ಇಲ್ಲ. ಇದಕ್ಕೆ ಉತ್ತರ ಬೇಕಾಗಿದೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ಇಲ್ಲ ಟೊಳ್ಳ ಭಾಷಣ ಮಾಡಿ ಎಲೆಕ್ಷನ್ ಸಂದರ್ಭದಲ್ಲಿ ಗೆದ್ಕೊಂಡು ಹೋಗುವಂಥ ಮಾತುಗಳನ್ನ ಬಿಡ್ರಿ. ರಾಷ್ಟ್ರಭಕ್ತಿ ಮೇಲೆ ಎಷ್ಟಂತ ಈಗಾಗಲೇ ಕನ್ಫರ್ಮ್ ಆಗ್ಯದ. ನೀವು ಎಷ್ಟು ಮಟ್ಟಿಗೆ ರಾಷ್ಟ್ರದ ಪರವಾಗಿ ನಿಲ್ಲುವಂಥವ್ರು ಅನ್ನೋದು ಕ್ಲಿಯರ್ ಕಟ್ ಆಗ್ಯದ. ಅದಕ್ಕಾಗಿ ಇವತ್ತು ನೀವು ಏನೇನು ಹೇಳಿದರೂ ನಮ್ಮ ಜನ ನಂಬುವ ಸ್ಥಿತಿಯಲ್ಲಿಲ್ಲ. ಮತ್ತು ಅದಕ್ಕೆ ನೀವು ಹೇಳಿದ್ರಿ ನಾವು ಸ್ವತಂತ್ರ ಕೊಟ್ಟಿದ್ದೀವಿ ಸೈನಿಕ 3 ಪಡೆಗಳಿಗೆ, ಹೀಗಾಗಿ ಪಾಕಿಸ್ತಾನ ಮಂಡಿ ಇರ್ತು ಅದು ಇದು ಅವ್ರು ಹೇಳ್ತಾ ಇದ್ದೀರಿ. ಅದು ಮೇಲ್ನೋಟಕ್ಕೆ ನೀವು ಕಳಿಸಿದ್ರೆ ಸರಿ ಅದ. ನೀವು ಹೇಳಿದಂಥದ್ದು ಪಾಕಿಸ್ತಾನವು ಭಯೋತ್ಪಾದಕರನ್ನು ಭಾರತಕ್ಕೆ ಕಳಿಸಿದರೆ ಅದು ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಕಾಗುತ್ತದೆ ಅಂತ ಹೇಳಿದಿರಿ. ಅದಕ್ಕೆ ಪಾಕಿಸ್ತಾನಕ್ಕೆ ಯಾವುದು ಸಹಾಯ ಸಿಗಲಿಕ್ಕಿಲ್ಲ, ಸಿಗುವುದಿಲ್ಲ ಅನ್ನೋ ಮತ್ತು ಹೇಳಿದಿರಿ. ಆದರೆ ತೀವ್ರವಾದ ಬೆಲೆ ನೀವು ಕೊಡಬೇಕಾಗ್ತಂತ ಹೇಳಿದರೂ ಸಹಿತ ಹೆಚ್ಚಿಗೆ ನಾವು ಈಗ ಬೆಲೆ ಕೊಡುವಂಥ ಪ್ರಸಂಗ ಬಂದದ ಅನ್ನೋಂಥ ಮಾತನ್ನು ಮಾತಾಡಿದರು. ಒಟ್ಟಾರೆಯಾಗಿ ಬಿಕನೇರ್ನಲ್ಲಿ ಮಾತಾಡಿದಂಥ ಮಾತುಗಳು ನಮ್ಮ ಮೋದಿಜಿಯವ್ರದ್ದು ಒಂದು ಯಾವುದೋ ರಾಜಕೀಯ ದೃಷ್ಟಿ ತಗೊಂಡು ಮಾತಾಡಿದ್ದು ಅಂತ ಸ್ಪಷ್ಟ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಅವರು ಇಲ್ಲಿವರೆಗೆ ಟ್ರಂಪರ ಈ ಒಂದು ಏನು ಯುದ್ಧ ನಿಲ್ಲಿಸಿದನಂತ ಇವತ್ತಿಗೂ ಹೇಳ್ತಾ ಇದ್ದಾರೆ. ಅವರು ಆ ಯುದ್ಧ ನಿಲ್ಲಿಸಿದ್ದು ಇವರಲ್ಲ, ನಾವಾಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿದ್ದು ಅಂತ ನೇರವಾಗಿ ಯಾಕೆ ಹೇಳ್ತಾ ಇಲ್ಲ. ಇದರಿಂದಾಗಿ ಏನಾಗಿಬಿಡ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲ ದೇಶದ ಹೆಸರು ಏನಾಗ್ತದೆ, ಗೌಣ ಆಗ್ತದೆ ಅನ್ನೋಂಥ ಮಾತನ್ನು ಒತ್ತಿ ಹೇಳುವಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದೇನೋ ಆಗಲಿ, ಈ ಸೀಸ್ ಫೈರ್ಗೆ ಆಗಿದ್ದು ತಪ್ಪ, ನಿಲ್ಲಿಸಿದ್ದು ತಪ್ಪ, ಭಾರತ ನಿಲ್ಲಿಸಬಾರದಾಗಿತ್ತು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ನಿಧಾನಕ್ಕೆ ಅದಾಗ್ತಾಯಿದೆ. ಯಾಕಂದ್ರೆ ಗೆಲ್ಲುವ ಹಂತದಲ್ಲಿದ್ದಾಗ ನಾವು ಹಿಂಸರಿದ್ದು ಇದೊಂದು ದೊಡ್ಡ ಹೊಡೆತ ಅನ್ನುವಂಥ ಮಾತು. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಈ ಮುಂದಿನ ದಿನದಲ್ಲಿ ಅದು